ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ಪ್ರಾರಂಭವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಸಂಬಂಧ ಟ್ರಯಲ್ ಆರಂಭ ಆಗುತ್ತೆ. ಇಲ್ಲಿಯವರೆಗೆ ಇರೋದೊಂದು ಲೆಕ್ಕ, ಇನ್ನು ಮುಂದೆ ಇರೋದು ಬೇರೆ ಇದ್ದೇ ಲೆಕ್ಕ. ಇವತ್ತಿನಿಂದ ನಿಜವಾದ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ದರ್ಶನ್ ಇಲ್ಲಿವರೆಗೂ ಆರೋಪಿ ಅಂತ ಕರೆಸ್ಕೊಂಡಿದ್ದಾರೆ. ಮುಂದೆ ಆರೋಪಿ ಖುಲಾಸೆ ಆಗ್ತಾರೋ, ಆರೋಪದಿಂದ ಮುಕ್ತಗೊಳಿಸ್ತಾರೋ ಅಥವಾ ಅಪರಾಧಿ ಅಂತ ಸಾಬೀತಾಗುತ್ತೋ ಗೊತ್ತಿಲ್ಲ. ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು ರೇಣುಕಾಸ್ವಾಮಿಯ ಪೋಷಕರು. ತಂದೆ ಕಾಶಿನಾಥ್ ಶಿವಲಿಂಗನಗೌಡರ್, ತಾಯಿ ರತ್ನಪ್ರಭಾ ಇಬ್ಬರು ಕೋರ್ಟ್ಗೆ ಹಾಜರಾಗ್ತಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯನ್ನು ಮಾಡಲಾಗುತ್ತೆ. ಇದೇ ಸಂಬಂಧಪಟ್ಟಂತೆ ಸಮನ್ಸ್ ಕೂಡ ಜಾರಿಯಾಗಿತ್ತು. ಹೀಗಾಗಿ ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. CW7 CW8 ಅಂತ ಹೇಳಿ ಅವರು ನಂಬರನ್ನು ಅವರಿಗೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ ಪವಿತ್ರ ಗೌಡ ಮೇಲೆ ಏನೇನು ಹೇಳ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ನ್ಯಾಯಾಧೀಶರು ಕೇಳುವಂಥ ಪ್ರಶ್ನೆಗಳಿಗೆ ಜೊತೆಗೆ ಖಾಸಗಿ ವಕೀಲರು ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಕುತೂಹಲವನ್ನು ಕೆರಳಿಸ್ತಾ ಇದೆ. ಜೊತೆಗೆ ನೋಡಿ, ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತಲ್ಲ, ಮೊದಲು ಯಾರು ದೂರುದಾರರಿದ್ದಾರೋ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗುತ್ತೆ ಕೋರ್ಟ್ನಲ್ಲಿ. ಆನಂತರದಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅವರೆಲ್ಲರನ್ನು ಕೂಡ ಕೋರ್ಟಿಗೆ ಹಾಜರುಪಡಿಸಿ ಅವರಿಂದ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಕೂಡ ಇಲ್ಲಿ ಪರಿಶೀಲಿಸಲಾಗುತ್ತೆ. ಒಂದು ಕಡೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ. ಈಗ ಪಟ್ಟಣಗೆರೆ ಶೆಡ್ನಲ್ಲಿ ಘಟನೆ ನಡೆದಿದೆ ಅಂತ ಹೇಳಿದ್ರೆ, ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂಥ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ಮಾಡಲಾಗುತ್ತೆ. ಆವತ್ತಿನ ಪ್ರಕರಣದಲ್ಲಿ ನೀವು ಕಂಡದ್ದೇನು, ಅಲ್ಲಿ ದರ್ಶನ್ ಇದ್ರಾ ಇಲ್ವಾ, ಪವಿತ್ರ ಗೌಡ ಇದ್ರಾ ಇಲ್ವಾ, ರೇಣುಕಾಸ್ವಾಮಿ ಕೊಲೆ ಅಲ್ಲೇ ನಡೆದಿದ್ದೋ ಇಲ್ವಾ, ನೀವು ಅಲ್ಲಿದ್ದರೋ ಇಲ್ವೋ ಅಂಥೇಳಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಅದಾದ ನಂತರದಲ್ಲಿ ಯಾರೆಲ್ಲ ಈ ಸಾಂದರ್ಭಿಕ ಸಾಕ್ಷಿಗಳಿದ್ದಾರೋ ಅವರನ್ನೆಲ್ಲ ಕರೆಸಲಾಗುತ್ತೆ. ಜೊತೆಗೆ ಅಲ್ಲಿ ಸಿಕ್ಕಂಥ CCTV ಫೂಟೇಜ್ಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ FSL ವರದಿಯನ್ನು ಕೂಡ ಪಡೆಯಲಾಗುತ್ತೆ. ಅದನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಜೊತೆಗೆ ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನ ಮಾಡಿರುವಂಥ ಆರೋಪಗಳಿದ್ದಾವಲ್ಲ, ಆ ಶವವನ್ನು, ರೇಣುಕಾಸ್ವಾಮಿಯ ಶವವನ್ನು ಸುಮ್ಮನಹಳ್ಳಿಯ ಮೋರಿಯಲ್ಲಿ ಎಸೆದು ಪ್ರಕರಣವನ್ನೇ ಮುಚ್ಚಿ ಹಾಕುವಂಥ ಬಹಳ ದೊಡ್ಡ ಹುನ್ನಾರವನ್ನು ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆ ಕೂಡ ನಡೆಯುತ್ತೆ. ಅದರ ಜೊತೆಗೆ ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಅದನ್ನು ನೋಡಿದ್ದ, ಅವನನ್ನು ಕೂಡ ಕರೆಸಲಾಗುತ್ತೆ. ಇನ್ನು ಫೋನ್ ಕಾಲ್ನಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಕಮ್ಯುನಿಕೇಷನ್ ಏನಾಗಿದೆ ಅನ್ನೋದು ಇದೆಯಲ್ಲ, ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಲಾಗಿದೆಯಲ್ಲ, ಅದನ್ನು ಕೂಡ ಇಲ್ಲಿ ಪ್ರಚುರಪಡಿಸಲಾಗುತ್ತೆ. ಒಟ್ಟಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಒಂದು ಕಡೆ ಸರ್ಕಾರಿ ವಕೀಲ ಪ್ರಸನ್ನಕುಮಾರ್ ಇರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ವಾದವನ್ನು ಮಂಡಿಸ್ತಾರೆ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಾಗಲಿ, ಇನ್ನುಳಿದಂಥ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳ ಪರವಾಗಿ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ತಾವು ಆ ಪ್ರಕರಣದಲ್ಲಿ ಆರೋಪಿ ಅಲ್ಲ, ಅಪರಾಧಿ ಅಲ್ಲ ಅನ್ನೋದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೋ ಅವುಗಳನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಗೊತ್ತಿಲ್ಲ ಇದು ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ, ಎಷ್ಟು ದಿನ ಈ ಕೋರ್ಟ್ನ ಟ್ರಯಲ್ ತೆಗೆದುಕೊಳ್ಳುತ್ತೆ, ಎಷ್ಟು ದಿನಗಳ ಒಳಗಾಗಿ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದು ಹಂತದಲ್ಲಿ ಆಲ್ಮೋಸ್ಟ್ ಒಂದು 6 ತಿಂಗಳ ಒಳಗಾಗಿ ಒಂದು ಸ್ಪಷ್ಟವಾದ ಚಿತ್ರಣಕ್ಕೆ ಬರಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ ಟ್ರಯಲ್ ಹಿನ್ನೆಲೆ 12 ಗಂಟೆಗೆ ಆರೋಪಿಗಳನ್ನು ಹಾಜರುಪಡಿಸಲಿಕ್ಕೆ ಸೂಚನೆ ಕೊಡಲಾಗಿತ್ತು. ಈಗ 12 ಗಂಟೆ 10 ನಿಮಿಷ ಆಗ್ತಾ ಇದೆ ಹತ್ತತ್ರಕ್ಕೆ. ಸೊ ಈಗ ಸಾಕ್ಷಿಗಳನ್ನು ವಿಚಾರಣೆ ಪ್ರಾರಂಭವಾಗ್ತಾ ಇದೆ. ನ್ಯಾಯಾಧೀಶರ ಸೂಚನೆಯ ಮೇರೆಗೆ 12 ಗಂಟೆಗೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿತ್ತು. ದರ್ಶನ್ ಪರವಾಗಿ ಇವತ್ತು ವಾದ ಮಂಡಿಸ್ತಾರೆ ಹಿರಿಯ ವಕೀಲ CV ನಾಗೇಶ್. ಈಗಾಗಲೇ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ CV ನಾಗೇಶ್ ಅವರು. ಸಾಕ್ಷಿಗಳನ್ನು ಕ್ರಾಸ್ ಮಾಡ್ತಾರೆ CV ನಾಗೇಶ್. ರೇಣುಕಾಸ್ವಾಮಿಯ ತಂದೆ ಮತ್ತು ಅವರ ತಾಯಿಯ ಹೇಳಿಕೆಯ ಬಳಿಕ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ನಾವೆಲ್ಲ ಗಮನಿಸಿರ್ತೀವಿ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ಹೇಳಿ ಒಂದು ಸಾಮಾನ್ಯವಾದ ತಿಳುವಳಿಕೆ ಇದ್ದೇ ಇರುತ್ತೆ. ಈಗ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಹಾಜರಾದಾಗ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಹೌದು, ನನ್ನ ಮಗನನ್ನು ಇಂಥವರೇ ಕೊಲೆ ಮಾಡಿದ್ದಾರೆ, ಇಂಥವರೇ ಕಿಡ್ನ್ಯಾಪ್ ಮಾಡಿದ್ದಾರೆ, ಇವರಿಂದಲೇ ನನ್ನ ಮಗನ ಸಾವಾಗಿದೆ ಅಂಥೇಳಿ ಅವ್ರು ಹೇಳ್ತಾರೆ. ಬಟ್ ಅದಕ್ಕೆ ಪೂರಕವಾಗಿ ಏನೆಲ್ಲ ಕೊಡ್ತೀರಿ ಅನ್ನೋದನ್ನು, ಏನೆಲ್ಲ ಸಾಕ್ಷಿಗಳನ್ನು ಒದಗಿಸ್ತೀರಿ ಅನ್ನೋದನ್ನು ಖಂಡಿತವಾಗೂ CV ನಾಗೇಶ್ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆನಂತರದಲ್ಲಿ ಕೋರ್ಟ್ ವಾದವನ್ನು ಪರಿಶೀಲಿಸುತ್ತೆ. ಅದಾದ ನಂತರದಲ್ಲಿ ಕೇವಲ ಇದು ದೂರುದಾರರನ್ನು ಇವತ್ತು ಕರೆಸಿದ್ದಾರೆ. ಆನಂತರದಲ್ಲಿ ಆರೋಪಿಗಳನ್ನು ಕೂಡ
ಕರೆಸಿ ನಿಲ್ಲಿಸಿ ಅವರ ಹೇಳಿಕೆಗಳನ್ನು ಕೂಡ ಪಡೀತಾರೆ. ವಾದ ಪ್ರತಿವಾದ ಸುದೀರ್ಘವಾಗಿ ನಡೆಯುತ್ತೆ. ಅಂದಾಜು ಪ್ರಕಾರ ಒಂದು 6 ತಿಂಗಳವರೆಗೂ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಅದು ಎಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಇರುತ್ತೆ. ನ್ಯಾಯಾಧೀಶರು ಏನು ಬೇಕಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬಹುದು. ದರ್ಶನ್ ಅಲ್ಲಿಗೆ ಆರೋಪಿನೋ ಅಪರಾಧಿನೋ, ದರ್ಶನ್ ಅಲ್ಲಿಗೆ ನಿರಪರಾಧಿ ಅಂತ ಸಾಬೀತಾಗಬೇಕಾದ್ರೆ ಏನೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಅವರ ಪರ ವಕೀಲರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನು ಸರ್ಕಾರಿ ಪರ ವಕೀಲರು ಕೂಡ ನಿನ್ನೆ ಪ್ರಸನ್ನಕುಮಾರ್ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ಹೋಗಿ ಬಂದರು. ಅಲ್ಲಿರುವಂಥ ಎಲ್ಲ ಹೇಗೆ ನಡೆದಿತ್ತು ಅನ್ನೋದನ್ನು ಖುದ್ದು ಅವರೇ ಆ ಸ್ಥಳವನ್ನು ಅವಲೋಕಿಸಿ ಬಂದಿದ್ದಾರೆ. ಒಂದು ಪವರ್ಫುಲ್ ವಾದ ಮತ್ತು ಪ್ರತಿವಾದ ಇದೆಯಲ್ಲ, ವಾದ ಮತ್ತು ಪ್ರತಿವಾದವನ್ನು ನೋಡಲಿಕ್ಕೇ ಆ ಕೋರ್ಟ್ ಹಾಲ್ನಲ್ಲಿ ಅತಿ ಹೆಚ್ಚು ಜನ ಸೇರಿದ್ರು ಕೂಡ ಅಚ್ಚರಿ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇವತ್ತು ಟ್ರಯಲ್ನ ಮೊದಲ ದಿನ ರೇಣುಕಾಸ್ವಾಮಿಯ ತಂದೆ ತಾಯಿ ಹಾಜರಾಗ್ತಾರೆ. ಆಲ್ಮೋಸ್ಟ್ ಅಪರಾಧಿ ಆರೋಪಿ ಅಲ್ಲ, ನಿರಪರಾಧಿ ಅಥವಾ ಅಪರಾಧಿ ಅನ್ನೋದಕ್ಕೆ ಸಾಬೀತು ಮಾಡಲಿಕ್ಕೆ ಇರುವಂಥ ಟ್ರಯಲ್ನ ಮೊದಲ ದಿನ ಏನೆಲ್ಲ ಆಗಬಹುದು ಇವತ್ತು? ದರ್ಶನ್, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರ 17 ಜನರ ಮೇಲೂ ಕೂಡ ಚಾರ್ಜ್ ಫ್ರೇಮ್ ಆಗಿದೆ. ಚಾರ್ಜ್ ಫ್ರೇಮ್ ಆಗಿ ಇವತ್ತು ಟ್ರಯಲ್ ಆರಂಭ ಆಗ್ತಾ ಇರುವಂಥದ್ದು. ಟ್ರಯಲ್ನ ಭಾಗವಾಗಿ ಇವತ್ತು ಇಬ್ಬರು ಪ್ರಮುಖ ಸಾಕ್ಷಿಗಳಂದರೆ ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಅದರ ಜೊತೆಗೆ ಮೃತದೇಹವನ್ನು ನೋಡಿದಂಥ ಸೆಕ್ಯೂರಿಟಿ ಏನಿದೆ 3 ಜನರಿಗೂ ಕೂಡ ಸಮನ್ಸನ್ನು ಜಾರಿಯನ್ನು ಮಾಡಿದ್ರು. 3 ಜನರು ಕೂಡ ಈಗ ಈ ಹಾಜರಾದ ಬಾಕ್ಸ್ ಅನ್ನು ಹತ್ತಾರೆ. ವಿಟ್ನೆಸ್ ಬಾಕ್ಸ್ ಅನ್ನು ಹತ್ತಿದ ಬಳಿಕ ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರು ನೋಡಿದ್ದ ಮತ್ತು ಅವ್ರಿಗೆ ಇರುವಂಥ ಮಾಹಿತಿ, ಪೊಲೀಸರ ವಿಚಾರಣೆ ವೇಳೆ ಅವರು ನುಡಿದಿರುವಂಥ ಸಾಕ್ಷಿ ಏನಿದೆ ಅದನ್ನು ಇಲ್ಲಿ ಮರು ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಏನು SPP ಅವರು ಮತ್ತು ಅದರ ಜೊತೆಗೆ ನ್ಯಾಯಾಧೀಶರು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಹೋಗುವಂಥದ್ದು. ಅಂದರೆ ನಾವು ಕೋರ್ಟ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಚೀಫ್ ಮತ್ತು ಕ್ರಾಸ್ ಮಾಡುವಂಥದ್ದು ಅಂತ ನಾವು ಹೇಳ್ತೀವಿ. ಮೊದಲು ಚೀಫ್ ಆದ ನಂತರ ಇವರು ಹೇಳ್ತಾರೆ, ಹೇಳಿದ ಬಳಿಕ ಎಲ್ಲವೂ ಕೂಡ ಅಲ್ಲಿ ಇವರ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಉಲ್ಲೇಖವನ್ನು ಆಗ್ತಾ ಹೋಗ್ತಾ ಇರುತ್ತೆ. ಇದಾದ ನಂತರ ಕ್ರಾಸ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಕ್ರಾಸ್ ಅಂತ ಹೇಳಿದ್ರೆ 17 ಜನ ಆರೋಪಿಗಳಿದ್ದಾರೆ. 17 ಜನರ ಪರವಾಗಿ ಅವರ ಪರ ವಕೀಲರೇನಿರ್ತಾರೆ ಅವರು A1, A2, A3, A4 ಹಿಂಗೆ ಅವರವರ ವಕೀಲರು ಇವರನ್ನ ಸಾಕ್ಷಿದಾರರನ್ನ ಕ್ರಾಸ್ ಮಾಡ್ತಾ ಹೋಗುವಂಥದ್ದು. ಇವತ್ತು ಏನು ಮೊದಲ ದಿನ ಆಗಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ 12 ಗಂಟೆ 11 ಗಂಟೆ ವೇಳೆಗೆ ಏನು ಕೇಸನ್ನು ಕಾಲಾನ್ ಆಗುತ್ತೆ. ಕಾಲಾದ ನಂತರ ಇವತ್ತು ಕೇಸ್ಗಳನ್ನು ನೋಡಿಕೊಂಡು ನ್ಯಾಯಾಧೀಶರು ಪ್ರಕರಣವನ್ನು ತಕ್ಷಣ ಕೈಗೆತ್ಕೊಳ್ತಾರೆ ಕ್ರಾಸ್ ಮಾಡಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಾಕ್ಷಿಗಳ ವಿಚಾರಕ್ಕೆ ಬಂದಾಗ ಅದನ್ನು ಚೀಫ್ ಮಾಡುವಾಗ ಇಲ್ಲ ಕ್ರಾಸ್ ಮಾಡುವಂಥ ಸಂದರ್ಭ ಏನಿರುತ್ತೆ ಅದು ಮಧ್ಯಾಹ್ನದ ನಂತರ ಬಹುತೇಕವಾಗಿ ಪ್ರಕರಣಗಳನ್ನು ಯಾಕೆಂತಂದರೆ ತೆಗೆದುಕೊಳ್ಳುವಂಥದ್ದು. ಇತರೆ ಪ್ರಕರಣಗಳು ಹೆಲ್ಡಪ್ ಆಗ್ತವೆ ಅನ್ನೋ ಕಾರಣಕ್ಕಾಗಿ ಮೊದಲು ಯಾವ್ಯಾವ ಪ್ರಕರಣಗಳಿವೆ ಅವೆಲ್ಲವನ್ನು ಕೂಡ ಹಾಜರಾತಿಯನ್ನು ತೆಗೆದುಕೊಳ್ತಾರೆ. ಹಾಜರಾತಿಯನ್ನು ತೆಗೆದುಕೊಂಡ ನಂತರ ಅವರಿಗೆ ಪಾಸ್ ಓವರ್ ಮಾಡುವಂಥ ಸಾಧ್ಯತೆ ಇಲ್ಲ ಟೈಮ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಏನಾದರೂ ಇವ್ರನ್ನ ವಿಟ್ನೆಸ್ ಬಾಕ್ಸ್ಗೆ ಹತ್ತು ವಿಚಾರಣೆಯನ್ನು ಆರಂಭ ಮಾಡಬಹುದು ಅನ್ನೋ ಮಾಹಿತಿಗಳಿರುವಂಥದ್ದು. ಅದರ ಜೊತೆಗೆ ಇತರ ಪ್ರಕರಣಕ್ಕೆ ಪ್ರಮುಖ ಆರೋಪಿಗಳೆಂದರೆ ಎಲ್ಲರೂ ಕೂಡ ಅದರಲ್ಲಿ 6-7 ಜನ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾತಿಯನ್ನು ಕೊಟ್ಟರೆ ಉಳಿದವರು ಅವರವರ ಪರ ವಕೀಲರ ಜೊತೆ ನ್ಯಾಯಾಲಯ